ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನೂರು ಕಾಲ ಸುಖವಾಗಿ ಬಾಳ್ರಪ್ಪ. ಅಂತೂ ನಿಮ್ ತಾತನ ಆಸೆ ಪ್ರಕಾರ ನಿನ್ ಮದ್ವೆ ಆಯ್ತು ಕಂದ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀವಿಬ್ರು 100 ಕಾಲ ಸುಖವಾಗಿ ಸಂತೋಷವಾಗಿ ಅನ್ಯೋನ್ಯವಾಗಿ ಬದುಕಿ. ನಾನಲ್ಲ ಇವ್ರ ಜೊತೆ ಬದುಕ್ಬೇಕಾದವಳು, ಅಕ್ಕ ಅಕ್ಕ ಇಲ್ಲಿ ಇರ್ಬೇಕಾಗಿತ್ತು. ಆದ್ರೆ ಅಕ್ಕನ ಬದಲಾಗಿ ನನ್ ಕುತ್ತಿಗೆ ತಾಳಿ ಬಿದ್ದೈತೆ. ಇಬ್ರು ಸುಖವಾಗಿ ಬಾಳಿ. 100 ಕಾಲ ಸುಖವಾಗಿ ಬಾಳಿ. ಹಾಗೆ ನನ್ನ ದೊಡ್ಡ ಮಗ ಸೊಸೆ ತರ ತಡ ಮಾಡಬೇಡಿ. 1 ವರ್ಷದಲ್ಲೇ ನಮ್ ಕೈಗೆ ಮೊಮ್ಮಗು ಕೊಟ್ಟು ನಮ್ಮನ್ನ ತಾತಾಜಿ ಮಾಡ್ರಪ್ಪ. ಒಳ್ಳೇದಾಗ್ಲಪ್ಪ. 100 ಕಾಲ ಇಬ್ರು ಸುಖವಾಗಿ ಬಾಳಿ. ಒಳ್ಳೆದಾಗಿ 100 ಕಾಲ ಬಾಳಿ. ನನ್ನ ಮಗಳ ಮದುವೆ ನನ್ನ ಜೀವಮಾನದ ಕನಸಾಗಿತ್ತು. ಇವತ್ತು ಅದು ನನ್ಸಾಗ್ಬಿಡ್ತು. ಕೇತುತ್ತೇನು ಪದ್ಮಿನಿ, ಎಂಥವಾಗೂ ನನ್ನ ಮಗಳು ನೀನು ನನ್ನ ಮನೆ ಬೆಳಕಾಗಿದ್ದೆ. ಇನ್ಮೇಲೆ ಅಮ್ಮಾಜಿಯವ್ರ ಮನೆ ಸೊಸೆ. ಅವ್ರ ಮನೆ ಬೆಳಕು ನೀನು. ಪುರೋಸಿ ಎಲ್ಲಿ ಎಲ್ಲೋಗಿದ್ದಾವ ಇಂಥವ್ರು? ಕಾಣ್ತಿರ್ಲಿಲ್ವಲ್ಲ? ಅಯ್ಯ, ಇವಳಿಗೆ ಬೆಳಗ್ಗೆಯಿಂದಲೂ ಹುಷಾರಿರ್ಲಿಲ್ಲ. ಹೊಸಿ ವಿಶ್ರಾಂತಿ ಬೇಕು ಅನ್ಸ್ತೈತೆ. ನಾ ಇವಳಿಗೆ ಕರ್ಕೊಂಡು ಹೋಗ್ತೀನಿ. ಮೊದ್ಲು ಕರ್ಕೊಂಡೋಗಿ ಆಂಟಿ. ಪದ್ಮಿನಿ ತುಂಬಾ ಸುಸ್ತಾಗಿದ್ದಾಳೆ, ಸ್ವಲ್ಪ ರೆಸ್ಟ್ ಮಾಡ್ಲಿ ಪಾಪ. ನಾನು ಬರ್ತೀನಿ ಬರವ. ಅತ್ಯವ, ನಿಮ್ಗೆ ಇಲ್ಲಿ ಕೆಲಸವೇ ನೆನ್ಸೈತೆ, ನೀವ್ ನೋಡ್ಕೊಳ್ಳಿ. ನಾ ಪದ್ದು ಕರ್ಕೊಂಡು ಹೋಗ್ತೀನಿ. ಹೌದು, ನೀವೆಲ್ಲಿಗೆ ಹೋಗಿದ್ರಿ? ಮದ್ವೆ ನಡೀತಿದ್ರು, ನೀವಿರ್ಲಿಲ್ಲ? ಅಲ್ಲ ಕಣವ, ಎಲ್ಲೋ ಬಿಟ್ಟಿದ್ರಿ? ಅವಾಗ್ಲಿಂದ ಹುಡುಕ್ತೆ, ಎಲ್ಲೂ ಕಾಡ್ಲಿಲ್ಲ. ನೀನು ಪೂರ್ವಿನು ತಾಳಿ ಕಟ್ಟ ಸುವಿದ ಎಲ್ಲೋಗಿರೋವ? ಅಣ್ಣಯ್ಯ, ಅದು ಯಾಕವ? ಕಾಲ್ ನೋವೇನಾರ ಹೆಚ್ಚಾತಾ? ಓ ಅದಕ್ಕೆವಾ, ನಂಗ್ ಮಂಡಿ ನೋವು ಜಾಸ್ತಿ ಆಗ್ಬಿಟ್ಟಿತ್ತು. ಓಲ್ಗುತ್ಸದ್ ಕೇಳ್ತಾ ಇದ್ರುವೆ ನನ್ ಕೈಲಿ ಕಾಲು ಎತ್ತಿಡೋಕ್ಕಾಗ್ಲೇ ಇಲ್ಲ. ಅದಕ್ಕೆ ಬರ್ಲಿಲ್ಲ. ನನ್ ಕಾಲಿಗೆ ಎಣ್ಣೆ ಹಚ್ಕೊಂಡು ಪೂರ್ವಿ ನನ್ ಜೊತೆಯಾಗೇ ಇದ್ಲು. ನಾನು ಇವಳನ್ನ ಕರ್ಕೊಂಡು ಹೋಗ್ತೀನಿ. ಪದು ಬಾವಾ. ನಂದನ್, ನೀನ್ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಆಮೇಲೆ ಹೊರಡೋದಿದ್ದೇ ಇರತ್ತೆ. ಓಕೆ ರೀ, ಆ ಊರ್ವಶಿ ನಿಜ ಹೇಳ್ತಾ ಇದ್ದಾರೆ ಅಂತ ನಿಮ್ಗನ್ಸುತ್ತಾ? ಅನುಮಾನಂ ಪೆದ್ದ ರೋಗಂ. ನಿನಗೆ ಯಾಕೆ ಜಯ ಎಲ್ಲಾದ್ರಲ್ಲೂ ಎಲ್ಲಾರ ಬಗ್ಗೆನೂ ಅನುಮಾನ? ಅಲ್ಲ, ಈಗ ತಾನೇ ತುಂಬಾ ಕಾಲ್ ನೋವು, ನಡೆಯೋದಿಕ್ಕಾಗಲ್ಲ ಅಂತ ಹೇಳಿದ್ರು. ಅದ್ ಹೇಗೆ ಇಷ್ಟು ಈಸಿಯಾಗಿ ನಡ್ಕೊಂಡು ಹೋಗ್ತಾ ಇದಾರಲ್ಲ? ಜಯ ಮೇಡಮ್, ನೀವು ತಲೆ ಕೆಡ್ಸ್ಕೊಳ್ಳೋದಲ್ದಿರಾ ನನ್ನ ತಲೆಗೂ ಹುಳ ಬಿಡಬೇಡಿ. ನೋಡಿ, ತುಂಬಾ ಜನ ನೆಂಟರು ಬಂದಿದ್ದಾರೆ, ಮಾತಾಡಿಸ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರೆ. ಎಲ್ರು ಊಟಕ್ಕೆ ಹೋಗ್ತಾ ಇದಾರೆ, ಮಾತಾಡ್ಸೋಣ. ಬೇಗ ಬನ್ನಿ.
ಪುರಿ ಪುರಿ ಹೊಸ ನೀರು ಕುಡಿಯವ. ಪೂರ್ವಿ ಮುಹೂರ್ತಕ್ಕಿಂತ ಮುಂಚೆ ಮಂಟಪಕ್ಕೆ ಬರ್ಬೇಕಂತ ಅಷ್ಟೆಲ್ಲ ಕಷ್ಟಪಟ್ರು. ನನ್ಗೆ ಬೇಗ ಬರಕ್ಕೆ ಆಗ್ಲಿಲ್ಲ. ಅಷ್ಟರಲ್ಲಿ ಮಾಡ್ಬಿಟ್ಟೆ ಪೂರ್ವಿ, ನಾನು ಮಾಡ್ಬಿಟ್ಟೆ. ನೀನೊಬ್ಬಳನ್ನೇ ಕಟ್ಟಿಗೆ ಸಿಗಾಕ್ಸ್ಬಿಟ್ಟು ಶೋಭ್ರಾ ಜೊತೆ ಡ್ಯಾನ್ಸ್ ಹೋಗ್ಬಾರ್ದಾಗಿತ್ತು. ನಾನು ನನಗ್ ಕ್ಷಮಿಸ್ಬಿಡ, ಕ್ಷಮಿಸ್ಬೇಡ. ಮತ್ತು ಅಳ್ಬೇಡವ್ವ, ಮುಟ್ಬೇಡಿ ನೀವು ನನ್ನ. ಇಷ್ಟಕ್ಕೆಲ್ಲ ಕಾರಣನೇ ನೀವು. ನಿಮ್ಮಿಂದನೇ ಇಂಥ ಅನಾಹುತ ಆಗಿತ್ತು. ನಾನೇನವ್ವ ಮಾಡ್ದೆ? ಏನ್ ಮಾಡಿದ್ರ? ಇವತ್ತು ನನ್ಗೂ ಪೂರ್ವಿಗೂ ಈ ಸ್ಥಿತಿಗೆ ಬರಕ್ ಕಾರಣನೇ ನೀವು ಮಾಡಿರೋ ಕೆಲ್ಸ ಅತ್ಯವ. ಅಪ್ಪ ಹಿಂಗೆ ಈ ಡ್ಯಾನ್ಸ್ ಗೀನ್ಸ್ ಎಲ್ಲ ಇಷ್ಟವಲ್ಲ ಅಂತ ಗೊತ್ತಿದ್ರು. ನಾನ್ ಡ್ಯಾನ್ಸ್ ಮಾಡುವಾಗ ನನ್ ಬೆನ್ ತಟ್ಟದ್ರೆ, ನನಗೆ ಡ್ಯಾನ್ಸ್ ಮೇಲೆ ಮೋಹ ಬೆಳೆಸದೆ. ಅಪ್ಪ ಏನ್ ಮಾತ್ ಮೀರಿ ನನ್ ಡ್ಯಾನ್ಸ್ ಹೋಗಕ್ಕಿಲ್ಲ ಅಂತ ಎಷ್ಟ್ ಹೇಳಿದ್ರು ನನ್ ಮಾತ್ ಕೇಳ್ದೆ. ಡ್ಯಾನ್ಸು ಗೋರಿ ಕನ್ಸು ಅಂತ ಏನೇನೋ ಹೇಳಿ ನಾನು ಡ್ಯಾನ್ಸ್ಗೆ ಅಪ್ಲಿಕೇಶನ್ ಹಾಕಂದ್ ಮಾಡಿದ್ರಿ. ಇನ್ನ 2ನೇ ರೌಂಡ್ಗುನು ನೀವೇ ಅಪ್ಪಯ್ಯನ ಹತ್ರ ಹೋಗಿ ಸುಳ್ಳು ಹೇಳಿ ನನ್ನ ಡ್ಯಾನ್ಸ್ ಕರ್ಕೊಂಡೋದ್ರಿ. ನೆನ್ನೆ ಆ ಶೋಭರಾಜ್ ಬಂದಾಗ ಅವನ ಹತ್ರ 4 ಲಕ್ಷ ಇಸ್ಕೊಂಡು ಡ್ಯಾನ್ಸ್ ಬರ್ತೀನಿ ಅಂತ ನಾನೇ ಮಾತ್ ಕೊಡೋ ಮಾಡಿದ್ರಿ. ಇವತ್ತು ನನ್ ಎಷ್ಟ್ ಹೇಳಿದ್ರು ನನ್ ಮಾತ್ ಕೇಳ್ದೆ. ನೀನ್ ಹೋಗ್ದಿದ್ರೆ ಹಂಗಾಯ್ತದೆ ಹಿಂಗಾಯ್ತದೆ ಅಂತ ನನ್ಗೆ ಹೇಳಿ ಎತ್ತರಿಸಿ ಪೂರ್ವಿಗೆ ನನ್ ಗುಂಗಟಾಕ್ಸಿ ನಮ್ಮ ಶೋಭ್ರಾಜ್ ಜೊತೆ ಕಳ್ಸಿದ್ರಿ. ಯಾಕತ್ಯವ ಹಿಂಗ್ ಮಾಡ್ಬಿಡ್ರಿ? ನಮ್ಗಂತ ಆ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅಂತ ತೋತಿಲ್ಲ. ಆದ್ರೆ ನಿಮ್ಗಾದ್ರು ಮುಂದೆ ಹಿಂಗಾದ್ರೆ ಹೆಂಗೆ ಅಂತ ಯೋಚಿಸ್ಬೇಕಾಗಿತ್ತಲ್ವಾ? ಯಾಕತ್ಯವ ನಮ್ಮಿಬ್ರು ಜೀವನನ ಹಾಳ್ ಮಾಡ್ಬಿಟ್ರಿ? ಮಾತಾಡಿ ಅತ್ಯವ, ಮಾತಾಡಿ. ಅದು ನಾನ್ ಮಾಡಿದ ತಪ್ಪೆಯ. ನಾನ್ ಯೋಚಿಸ್ಬೇಕಾಗಿತ್ತು. ಎಲ್ಲ ನನ್ನ ಕೈ ಮೇರೆ ನಡೆದೋಯ್ತು. ಆದ್ರೆ ನೀನ್ ಮಾತ್ರ ನಿಮ್ಮಿಬ್ರ ಜೀವನವ ನಾನ್ ಹಾಳು ಮಾಡ್ದೆ ಅಂತ ಮಾತ್ರ ಹೇಳ್ಬೇಡ. ಇದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲವಾ, ನನಗಿಲ್ಲ. ನೀನು ಡ್ಯಾನ್ಸ್ ಮಾಡುವಾಗ ನೀನು ಅದ್ರಲ್ಲೇ ಸಾಧನೆ ಮಾಡ್ತೀನಿ ಅಂದಾಗ ನನಗ್ ಸಿಗದೆ ಇರೋ ಅವಕಾಶ ನಿನಗ್ ಸಿಗ್ಲಿ ಅಂತ ಅನ್ಕೊಂಡೆ ಕಣವ ನಾನು. ಅದಕ್ಕೆ ಅಣ್ಣ ಏನ್ ಕಣ್ ತಪ್ಸಿ ನಿನ್ನ ಆಡಿಸನಿಗೆ ಕಳಿಸ್ದೆ. ಆದ್ರೆ ನಿನ್ನೆ ಆ ಶೋಭರಾಜ್ ದುಡ್ಡು ತಗೊಂಡಿದ್ದು ನನ್ನ ಅಣ್ಣಗೇನ್ ಪ್ರಾಣ ಮಾನ ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಆಟಯ ಕಣವ್ವ. ಆದ್ರೆ ನಂಗೇನವ್ವ ಗೊತ್ತಿತ್ತು ಡ್ಯಾನ್ಸು ಇವತ್ತೇ ಇರ್ತೈತೆ ಅಂತ. ನೀನ್ ಹೋಗ್ಲಿಲ್ಲ ಅಂದ್ರೆ ಅಣ್ಣ ಇದ್ದವ ಎಲ್ಲ ವಿಷಯವ ಹೇಳ್ಬಿಡ್ತೀನಿ ಅಂತ ಆ ಶೋಭರಾಜ್ಗೆ ಹತ್ತಿಸ್ದ ಕಣವ್ವ. ಅದಕ್ಕೆ ನಿನ್ನ ಹೋಗೋ ಅಂದೆ. ಇದೆಲ್ಲಾದ್ರೂ ಹಿಂದಿನ ಉದ್ದೇಶ ನಿನ್ ಲಗ್ನ ನಿಲ್ಬಾರ್ದು, ನನ್ನ ಅಣ್ಣ ಈ ಜೀವಕ್ಕೆ ಏನು ತೊಂದ್ರೆ ಆಗ್ಬಾರ್ದು ಅನ್ನೋದು ಆಟ ಆಗಿತ್ತು ಕಣವ್ವ. ಬೋರಿ ಕೂಗಟ್ಟು ಹಾಕ್ಸಿದ್ದುವೆ ಇದೇ ಕಾರಣಕ್ಕೆ ಕಣವ್ವ. ಆದ್ರೆ ನಾನು ಏನು ಮಾಡ್ಲಿ, ಈ ಎಲ್ಲ ನನ್ ಕೈ ಮೇರೆ ನಡೆದು ಆಯ್ತು. ನನ್ನ ತಪ್ಪು ತಿಳ್ಕೊಬೇಡವ್ವ. ಅನಾಹುತ ಆಗ್ಬಾರ್ದು ಅಂತ ಹೇಳೆ ಇಷ್ಟೆಲ್ಲ ಮಾಡಿದ್ರಿ. ಆದ್ರೆ ಈಗ ದೊಡ್ಡ ಅನಾಹುತನೇ ಆಗ್ಬಿಟ್ಟೈತಲ್ಲ ಅತ್ಯವ. ಹೆಂಗಿದನ್ ಸರಿ ಮಾಡ್ತೀರಾ?
ಮದ್ವೆ ನಿಲ್ಬಾರ್ದು, ಅಪ್ಪ ಈ ಮಾನಕ್ಕೆ ಪ್ರಾಣಕ್ಕೆ ಕೂತ್ ಬರ್ಬಾರ್ದು ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ಈ ಕೆಲ್ಸ ಮಾಡಿದ್ರಿಂದ ನನ್ ಮದ್ವೆ ನಡೀತಾ? ನನ್ ಕತ್ತೆ ತಾಳಿ ಬಿತ್ತ ಅತ್ಯವ. ಇಲ್ಲ, ಈ ವಿಷಯ ಏನಾದ್ರೂ ಅಪ್ಪಯ್ಯನ್ ಗೊತ್ತಾದ್ರೆ ಅಪ್ಪಯ್ಯನ್ ಮರ್ಯಾದೆ ಉಳಿತೈತಾ? ಮಾತಾಡಿ ಅತ್ಯಮ್ಮ, ಮಾತಾಡಿ. ಕಂಟಂಗ್ ಬೆಳೆಸ್ತೇನೆ ಅಂತ ಹೇಳಿ ಕಗ್ಗಟ್ ಮಾಡ್ಬಿಟ್ರಲ್ಲ ಅತ್ಯಮ್ಮ. ಮಾತಾಡಿ, ಯಾಕೆ ಸುಮ್ನೆ ನಿಂತಿದ್ದೀರಾ? ಇದೆಲ್ಲದ್ರ ಪರಿಣಾಮವಾಗಿ ನೋಡಿ ನನ್ ತಂಗಿ ಕುತ್ಗೆ ತಾಳಿ ಬಿದ್ದೈತೆ. ಅಲ್ಲ, ನನ್ನವ್ರು ಹೆಂಗ್ ನಿನ್ ಕುತ್ಗೆ ತಾಳಿ ಕಟ್ಟಕ್ ಸಾಧ್ಯ? ನನ್ನವ್ರಿಗೆ ನಾನ್ ಡ್ಯಾನ್ಸ್ ಹೋಗ್ತೀನಿ ಅಂತ ಗೊತ್ತಿತ್ತಲ್ವಾ? ಆದ್ರೂ ಯಾಕೆ ಹಿಂಗ್ ಮಾಡ್ಬಿಟ್ಟು ನನ್ನವರು? ಇಲ್ಲ ಅಕ್ಕ, ಭಾವ ಹತ್ಕೊಂಡಿದ್ರು ನೀನು ವಾಪಸ್ ಬಂದ್ಬಿಟ್ಟಿದೀಯಾ ಅಂತ. ಅವ್ರ ಪಕ್ಕ ಗೂಂಕಟ್ ಹಾಕೊಂಡು ಕೂತಿದ್ದಿತ್ತು ನಾನು ಅನ್ನೋ ಅರಿವೇ ಅವ್ರಿಗೆ ಇರ್ಲಿಲ್ಲ. ಪದ್ಮಿನಿ ಅಂತ ಮಾತಾಡಿಸ್ತಾನೆ ಇದ್ರು. ಅವ್ರ ಮದುವೆ ಆಗಿರೋದು ನಿನ್ನೆ ಅಂತ ಅನ್ಸ್ಕೊಂಡಿದ್ದಾರೆ. ಅಯ್ಯೋ